ನಮಸ್ಕಾರ ಬೆಂಗಳೂರು, ನಾನು ಸುಬ್ರಹ್ಮಣ್ಯ. ನಾನು ಚೆನ್ನಾಗಿದ್ದೀನಿ, ನೀವು ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಶಿವನಂದಿ ಆರ್ಕೇಡಲ್ಲಿ ಇದ್ದೀವಿ. ಇದು BBMP ಲಿಮಿಟ್ ಅತ್ಯುತ್ತಮವಾಗಿರುವಂಥ ಲೊಕೇಶನಲ್ಲಿ ಇದು ಇದೆ. ಇಂಡಿವಿಜುವಲ್ ಈ ಖಾತಾ ಇರುವಂತಹ ಒಂದು ಲೇಔಟು. ಈ ಖಾತಾ ಪ್ರಾಪರ್ಟಿನ ನಾವು ಈ ವಾರ ಬಂದ್ಬಿಟ್ಟು ಲಾಂಚ್ ಮಾಡ್ತಾ ಇದ್ದೀವಿ. ಇದು ಬಂದು ಡೇಟ್ 9th March 2025. ಇವತ್ತು ಈ ಸಂಡೇ ಬಂದ್ಬಿಟ್ಟು ನಾವು ಈ ಲಾಂಚಿಂಗನ್ನು ಮಾಡ್ತಾ ಇದ್ದೀವಿ. ಅದ್ಭುತವಾಗಿದೆ ಲೊಕೇಶನ್ ಎಲ್ಲ. ಪ್ರತಿಯೊಂದು ಏನೇನು ಅಮ್ಯುನಿಟೀಸ್ ಬೇಕು ಎಲ್ಲವೂ ಲೋಡೆಡ್ ಆಗಿದೆ. ಇಲ್ಲಿ ಬಂದು ಪ್ಲಾಟ್ ನಂಬರ್ 17 ಆಲ್ರೆಡಿ ಎಲ್ಲವೂ ರೆಡಿ ಇದೆ. ಏನೇನು ಅಮ್ಯುನಿಟೀಸ್ ಇದೆ ಎಲ್ಲವೂ ಅಮ್ಯುನಿಟೀಸ್ಗಳೆಲ್ಲ ಆಲ್ರೆಡಿ ಲೋಡ್ ಆಗಿದೆ. ಇದು ಬಂದು ಲೇಔಟು ಕಲ್ಲು ಪ್ಲಾಟ್ ನಂಬರ್ದು ಸ್ಟೋನಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಯಾನಿಟರಿ ಇದೆ. ಇದು ಒಂದು ಸ್ಯಾನಿಟರಿ ಬರುತ್ತೆ. ಇದು ಒಂದು ಎಲೆಕ್ಟ್ರಿಸಿಟಿ ಬರುತ್ತೆ. ಸೊ ಇದು ಬಂದು ವಾಟರ್ ಫೆಸಿಲಿಟಿ ಆಲ್ರೆಡಿ ಕನೆಕ್ಟಿವಿಟಿ ಆಗಿದೆ. ಇದು ಬಂದು ಎಲೆಕ್ಟ್ರಿಸಿಟಿ ಕನೆಕ್ಟಿವಿಟಿ. ವಿಡ್ತ್ ಬಂದು 30, ಲೆಂತ್ ಬಂದು 40 ಫೀಟ್ ಇರುತ್ತೆ. ಪೂರ್ತಿಯಾಗಿ ಎಲ್ಲವೂ ರೆಡಿ ಆಗಿರುವಂತಹ ಒಂದು ಲೇಔಟ್ ಅಂತಾನೆ ಹೇಳ್ಬಹುದು. ಇದು ರೆಡಿ ಫಾರ್ ರಿಜಿಸ್ಟ್ರೇಷನ್ ಅಂಡ್ ರೆಡಿ ಫಾರ್ ಕನ್ಸ್ಟ್ರಕ್ಷನ್ ಇರುವಂತಹ ಒಂದು ಪ್ರಾಜೆಕ್ಟ್ ಆಗಿದೆ. ಈ ಒಂದೇ ಸಂಡೇ ಒಳ್ಳೆ ಆಫರ್ ಕೊಟ್ಟು ಕ್ಲೋಸ್ ಮಾಡೋಣ ಅಂತ ಅಂದ್ಬಿಟ್ಟು ಕಂಪ್ನಿ ಕಡೆಯಿಂದ, ವರಾಯನ್ ಗ್ರೂಪ್ಸ್ ಕಡೆಯಿಂದ ಡಿಸೈಡ್ ಆಗಿದೆ. ಏನು ಇಲ್ಲಿ ನಡೀತಾ ಇದೆ, ನಾವು ಇದರಲ್ಲಿ ಬಂದ್ಬಿಟ್ಟು ಕೋಟ್ ಮಾಡ್ತಾ ಇರೋದು 8,999 ರೂಪಾಯಿ ಇದು ಪ್ರೈಸ್ ಇರೋದು. ಈ ಪ್ರೈಸ್ನಲ್ಲಿ ನಾವು ಅವತ್ತು ಸ್ಪೆಷಲ್ ಆಫರು ಕೊಟ್ಟು ನಾವು ಮಾಡ್ತಾ ಇದ್ದೀವಿ, ಲಾಂಚ್ ಮಾಡ್ತಾ ಇದ್ದೀವಿ. ಲಾಂಚಿಗೆ ಬಂದವರಿಗೆ ಸ್ಪೆಷಲ್ ಆಫರ್ಗಳಿರುತ್ತೆ ಆ್ಯಸ್ ಯೂಶುವಲ್. ಇದಕ್ಕೆ ಸ್ಪೆಷಲ್ ಆಫರೇ ಇದೆ. ಸೊ ಇಲ್ಲಿ ಎಲ್ಲ ಆಲ್ಮೋಸ್ಟ್ ನಡೀತಾ ಇರೋದು. ಇದು ಬಂದು ಜಕ್ಕೂರಲ್ಲಿ ನಿಮಗೆ ಬಂದ್ಬಿಟ್ಟು ಇದು ಲೇಔಟು ಇರುವಂಥದ್ದು, ಲೊಕೇಶನ್ ಇರುವಂಥದ್ದು. ಇಲ್ಲಿ ಬಂದು ಆಲ್ಮೋಸ್ಟ್ 10,000 12,000 ಹೀಗೆಲ್ಲ ನಡೀತಾ ಇದೆ. ನಮ್ಮದು ಬಂದ್ಬಿಟ್ಟು ಜಸ್ಟ್ 8,999 ನಾವು ಕೋಟ್ ಮಾಡ್ತಾ ಇದ್ದೀವಿ. ಅದರಲ್ಲೂ ಈ ಸಂಡೇ ಬಂದರೆ ಅದ್ಭುತವಾಗಿರುವಂಥ ಒಂದು ಸೈಟನ್ನು ನೀವು ತಗೋಬೋದಾಗುತ್ತೆ. ಮತ್ತೆ ಜೊತೆಗೆ ಒಳ್ಳೆ ಆಫರ್ಗಳನ್ನು ನಿಮಗೆ ಸಿಕ್ಕುವಂಥ ಚಾನ್ಸ್ ಇರುತ್ತೆ. ಸೊ ಆಸ್ ಅರ್ಲಿ ಆಸ್ ಪಾಸಿಬಲ್ ಯು ಹ್ಯಾವ್ ಟು ವಿಸಿಟ್ ಆನ್ ಸಂಡೇ. ನಮ್ಮಲ್ಲಿ ಏನಾಗಿದೆ ಅಂತಂದರೆ, ಎಲ್ಲಿಂದನೇ ಬಂದರೂ ಬೆಂಗಳೂರಿಂದ ಸುತ್ತಮುತ್ತ ಇರೋವಂಥ ಜಾಗದಿಂದ ನಾವು ಫ್ರೀ ಕ್ಯಾಬ್ ಫೆಸಿಲಿಟಿನೂ ಮಾಡಿಕೊಡ್ತಾ ಇದ್ದೀವಿ. ಸೊ ನೀವೇನು ಜಸ್ಟ್ ನಿಮ್ಮ ಲೊಕೇಶನ್ನು ಮತ್ತು ಸಂಡೇ ಯಾವ ಟೈಮಿಗೆ ನೀವು ಪಿಕಪ್ ಇರುತ್ತೆ ಅನ್ನೋದನ್ನು ನೀವು ಹೇಳಿದ್ರೆ, ಮೆಸೇಜ್ ಮಾಡಿದ್ರೆ ನಾವು ನಿಮ್ಮ ಡೋರ್ ಸ್ಟೆಪ್ಗೆ ಬಂದುಬಿಟ್ಟು ಕ್ಯಾಬನ್ನು ಫೆಸಿಲಿಟಿನ ಕೊಡ್ತಾ ಇದ್ದೀವಿ. ಬಂದು ನೋಡಿ. ಇದು ಬಂದು BBMP ಲಿಮಿಟು ಈ ಖಾತಾ ಇದೆ. ಇಂಡಿವಿಜುವಲ್ ಸೈಟ್ಗೂ ಈ ಖಾತಾ ಬಂದಿದೆ. ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಂಕಲ್ಲೂ ಲೋನ್ಗಳಾಗುತ್ತೆ. ನಿಮಗೆ ಕನ್ಸ್ಟ್ರಕ್ಷನ್ಗೆ ಹೋದರೆ 90% ತನಕ ಲೋನ್ ಆಗುತ್ತೆ. ಅದೇ ರೀತಿ ನೀವು ಬರೀ ಪ್ಲಾಟ್ ತಗೋತೀನಿ ಅಂತಂತಂದರೆ 70% ತನಕ ಲೋನ್ ಆಗುತ್ತೆ. ಸೊ ದಯವಿಟ್ಟು ಈ ಒಂದು ಏನಿದೆ ಅವಕಾಶನ ಎಲ್ಲರೂ ಉಪಯೋಗ ಮಾಡ್ಕೊಳ್ಳಿ. ಹಲೋ ಸರ್, ಸುಬ್ರಹ್ಮಣ್ಯ. ಮಗೇಶ್ವರ್ ಸರ್. ಓಕೆ ಸರ್, ಈ ಪ್ರಾಜೆಕ್ಟ್ ಯಾವ ಲೊಕೇಶನ್ ಅಲ್ಲಿ ಬರುತ್ತೆ? ಇದು ಪ್ರಾಜೆಕ್ಟ್ ಬಂದ್ಬಿಟ್ಟು ಜಕ್ಕೂರಲ್ಲಿ ಬರುತ್ತೆ ಸರ್. ಪ್ರಾಪರ್ ಇದೆ ಇದು. ಜಕ್ಕೂರ್ನ ಲೇಕ್ ಇದೆಯಲ್ಲ, ಅಲ್ಲಿಂದ ವಾಕಬಲ್ ಡಿಸ್ಟೆನ್ಸ್ ಅಲ್ಲಿ ಇದೆ ಸರ್ ಇದು. ಓಕೆ, ಸೂಪರ್. ಇದು ಯಾವ ಖಾತಾಗ್ ಬರುತ್ತೆ ಸರ್? ಇದು ಬಂದು BBMP ಲಿಮಿಟ್ ಬರುತ್ತೆ. ಮತ್ತೆ ಇಂಡಿವಿಜುವಲ್ ಈ ಖಾತಾ ಆಗಿದೆ ಸರ್ ಇದು. ಓಕೆ, ಇಲ್ಲಿ ಸೂಪರ್. ಇಲ್ಲಿ ಎಲ್ಲಾ ಲೊಕೇಶನ್ಗೂ ಸರ್ ಇಲ್ಲಿ ಎಲ್ಲ ಅಮ್ಯುನಿಟೀಸ್ ಆಗಿದ್ಯಾ ಸರ್? ಎಲ್ಲ 100% ಅಮ್ಯುನಿಟೀಸ್ ಎಲ್ಲ ಮುಗಿದೋಗಿದೆ. ಇಲ್ಲೇನು ವರ್ಕ್ ಪೆಂಡಿಂಗ್ ಇರೋದು ಯಾವುದೂ ಇಲ್ಲ ಸರ್. ನೋಡಿ ಸರ್, ಇಲ್ಲೇ ಬನ್ನಿ ನೋಡಿ ಸರ್. ಗ್ರಾನೈಟ್ ಕಲ್ಲಲ್ಲಿ ಹಾಕ್ಸಿದೀನಿ ಸರ್. ಗ್ರಾನೈಟ್ ಕಲ್ಲಲ್ಲಿ ಹಾಕ್ಸಿರೋಂಥ ನಂಬರು ಸರ್ ಇದು. ಇದನ್ನ ನೋಡಿದ್ರು ಸಾಕು ನಮ್ಮ ಲಕ್ಸುರಿ ಹೆಂಗಿರುತ್ತೆ ನಮ್ಮ ಪ್ರಾಜೆಕ್ಟ್ ಅಂತ ಗೊತ್ತಾಗುತ್ತೆ. ನೋಡಿ ಸರ್, ಇದು ಬಂದು ಎಲೆಕ್ಟ್ರಿಕ್ ಕೇಬಲ್ ಕನೆಕ್ಷನ್ ಆಲ್ರೆಡಿ ಆಗಿದೆ ಸರ್. ಇದು ಬಂದು ವಾಟರ್ ಕನೆಕ್ಷನ್ ಆಗಿದೆ ಸರ್. ನೋಡಿ ಸರ್, ಇದು ಹಿಂಗೆ ಬಂದ್ರೆ ಇದು ನೋಡಿ ಸರ್, ಪ್ರತಿಯೊಂದು ಸೈಟ್ಗೂ ನಿಮ್ಗೆ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಮತ್ತೆ ಸ್ಯಾನಿಟರಿ ಪ್ರತಿಯೊಂದಕ್ಕೂ ಆಗಿದೆ ಸರ್. ಇಲ್ಲೇನು ಮತ್ತೆ ನಿಮ್ಗೇನು ಬೇಡ ಏನಾರ ಎಕ್ಸ್ಟ್ರಾ ಮಾಡಬೇಕು ಅನ್ನೋದು ಏನೂ ಇಲ್ಲ ಸರ್. ಎಲ್ಲ ಆಗೋಗಿದೆ ಸರ್.
ಓ ಸೂಪರ್. ಹಂಗಂದ್ರೆ ಇಲ್ಲಿ ಎಲ್ಲಾ ಫೆಸಿಲಿಟೀಸ್ ಅವೈಲಬಲ್ ಇದೆ ಅಲ್ವಾ ಸರ್? ಇದ್ರ ಜೊತೆಗೆ ಇನ್ನೊಂದು ಹೇಳಕ್ ಬರ್ತೇವೆ ಸರ್ ನಾನು. ಇದ್ರ ಜೊತೆಗೆ ನೋಡಿ ಸರ್, ನಾವು ಎನ್ವೈರನ್ಮೆಂಟ್ ನ ಎಂಕರೇಜ್ ಮಾಡ್ಬೇಕು ಅಂತ ಅಂದ್ಬಿಟ್ಟು ಪ್ರತಿಯೊಂದು ಜಾಗದಲ್ಲೂ ನಾವು ಆಲ್ರೆಡಿ ಟ್ರೀಗಳನ್ನ ನಾವು ಆಲ್ರೆಡಿ ಹಾಕಿದೀವಿ ಸರ್. ಮತ್ತೆ ಇದ್ರ ಜೊತೆಗೆ ಇನ್ನೊಂದು ಹೇಳ್ತೀನಿ ಸರ್, ಬನ್ನಿ ಸರ್ ತೋರಿಸ್ತೀನಿ. ನೋಡಿ ಸರ್, ಎಲೆಕ್ಟ್ರಿಕ್ ಕನೆಕ್ಷನ್ ಆಲ್ರೆಡಿ ಆಗಿದೆ ಸರ್. ಎಲೆಕ್ಟ್ರಿಕ್ ಕನೆಕ್ಷನ್ ಎಲ್ಲಾ ಕಡೆಗೂ ಒಳಗಡೆಗೆ ನೀವು ಮತ್ತೆ ತಗೋಬೇಕು ಅಂತಿರಲ್ಲ, ಪ್ರತಿಯೊಂದು ನಾವು ಆಲ್ರೆಡಿ ಅಲ್ಲಿ ಬಂದ್ಬಿಟ್ಟು ಮೇನ್ ಟ್ರಾನ್ಸ್ಫಾರ್ಮರ್ ಎಲ್ಲ ಆಗಿದೆ ನೋಡಿ ಸರ್. ಝೂಮ್ ಮಾಡಿ ನೋಡಿ, ಅದ್ರಲ್ಲೆಲ್ಲವೂ ರೆಡಿ ಇದೆ. ಇದಾದ್ಮೇಲೆ ಅಂದ್ರೆ ನೋಡಿ ಸರ್, ಇಲ್ಲೇನು ಮತ್ತೆ ನೀವು ಕನೆಕ್ಷನ್ ಕೊಡಬೇಕು ಮತ್ತೆ ಇದಕ್ಕೆ ಎಲೆಕ್ಟ್ರಿಸಿಟಿ ಖರ್ಚಾಗುತ್ತೆ ಅಂತಿಲ್ಲ ಸರ್. ಸ್ಟ್ರೀಟ್ ಲೈಟು ಸೋಲಾರ್ ಆಗಿದೆ ಸರ್. ಆಲ್ರೆಡಿ ಎಲ್ಲಾ ಕಡೆಗೂ ಸೋಲಾರ್ ಸ್ಟ್ರೀಟ್ ಲೈಟು ಕಂಬ ಎಲ್ಲ ರೆಡಿ ಇದೆ ಸರ್. ಮತ್ತೆ ಏನು 30-40 ಸೈಟ್ ಇದೆ, ಪ್ರತಿಯೊಂದಕ್ಕೂ ಆಲ್ರೆಡಿ ಮಾರ್ಕ್ ಆಗಿದೆ. ಮತ್ತೆ ಆಲ್ರೆಡಿ ಸ್ಟೋನ್ ಗಳನ್ನ ಪೂರ್ತಿ 4 ಕಡೆಗೂ ನಾವು ನೆಟ್ಟಾಗಿದೆ ಸರ್. ಓ ಸೂಪರ್ ಸರ್, ಎಲ್ಲ ಸೂಪರ್ ಆಗಿದೆ. ಈ ಪ್ಲಾಟ್ ಚೆನ್ನಾಗಿದೆ. ಪ್ರೈಸ್ ಪ್ಲಾಟ್ ಅಲ್ಲೇ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ ಸರ್, ನೋಡಿ ಹೆಂಗಿದೆ ವೈಡ್ ರೋಡ್, ಹೆಂಗಿದೆ ಅಂದ್ರೆ 30 ಫೀಟ್ ವೈಡ್ ರೋಡ್ ಇದೆ ಸರ್. ಇಲ್ಲಿ ಬಂದು ರೈನ್ ವಾಟರ್ ಹೋಗುವಂತ ಒಂದು ಕನೆಕ್ಷನ್ ಆಗಿದೆ, ಚರಂಡಿ ವ್ಯವಸ್ಥೆ ಆಗೋಗಿದೆ. ಮತ್ತೆ ಇಲ್ಲಿ ನೋಡಿ ಸರ್, ಸ್ಯಾನಿಟರಿ ಆಗೋಗಿದೆ. A to Z ಎಲ್ಲವೂ ರೆಡಿ ಇದೆ ಸರ್. ಇದು ಸ್ಯಾನಿಟರಿ ಚೇಂಬರ್ ಸರ್, ಇದು ಎಲ್ಲ ರೆಡಿ ಇದೆ ಸರ್. ಇನ್ನೇನು ನೀವು ಬಂದು ಬುಕಿಂಗ್ ಮಾಡ್ಕೊಳ್ಳಿ, ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಸಿಂಪಲ್ ಸರ್. ಆಮೇಲೆ ಮನೆ ಕಟ್ಕೊಳ್ಳಿ, ಎಂಜಾಯ್ ಮಾಡಿ. 12,000 ರೂಪಾಯಿ ಬರೀ ಸಿಂಗಲ್ ಬೆಡ್ರೂಮ್ಗೆ ಮನೆಗೆ ಬಾಡಿಗೆ ಬರ್ತಾ ಇದೆ. ಇಲ್ಲಿ ರೆಂಟಲ್ ಇನ್ಕಮ್ ತುಂಬಾ ಚೆನ್ನಾಗಿದೆ. ರೆಂಟಲ್ ಇನ್ಕಮ್ ಮಾಡ್ಕೊಳ್ಳಿ, ಚೆನ್ನಾಗಿ ಎಂಜಾಯ್ ಮಾಡಿ, EMI ಕಟ್ಕೊಳ್ಳಿ. 90% ಕನ್ಸ್ಟ್ರಕ್ಷನ್ಗೆ ನಿಮಗೆ ಲೋನ್ ಅವೈಲಬಿಲಿಟಿ ಇದೆ. ಸೊ ಎಂಜಾಯ್ ಮಾಡಿ ಸರ್. ಎಲ್ಲರೂ ಯಾರ್ಯಾರು ಇನ್ವೆಸ್ಟ್ ಮಾಡ್ತೀರಾ, ಸ್ಪ್ಯಾನ್ ಆಫ್ 2 to 2.5 ಇಯರ್ಸ್ ಅಲ್ಲಿ ನಿಮಗೆ ಬಂದ್ಬಿಟ್ಟು 60 to 70% ಅಪ್ರಿಸಿಯೇಷನ್ ಇಲ್ಲಿ ಬರ್ತಾ ಇದೆ. ಅದಕ್ಕೆ ನಾವು ಅನಲೈಸ್ ಮಾಡಿ ಆಲ್ರೆಡಿ ಎಷ್ಟು ಇದಾಗುತ್ತೆ ಅಂತ ಅಂದ್ಬಿಟ್ಟು ನಮ್ಮ ಇಂಜಿನಿಯರಿಂಗ್ ಟೀಮ್ ಇಂದ ಅದನ್ನು ತೆಗೆದಿದ್ದೀವಿ. 2.5 ಇಯರ್ಸ್ ಅಲ್ಲಿ ನಿಮಗೆ ಬಂದ್ಬಿಟ್ಟು ಇದು ಮ್ಯಾಕ್ಸಿಮಮ್ ಅಂತಂದ್ರು 80-85% ಹಂಗೆ ಹೋಗುತ್ತೆ. ಮಿನಿಮಮ್ ಅಂತಂದ್ರು 65 to 70% ಅಪ್ರಿಸಿಯೇಷನ್ ಇಲ್ಲಿ ಸಿಗ್ತಾ ಇದೆ. ಮತ್ತೆ ನೀವು ಏನು ಮಾಡಿಸ್ಬೇಕು, ನಾಳೆ ಇನ್ನೊಂದು ಮಾಡಬೇಕು, ಏನೂ ಇಲ್ಲ ಸರ್. ನೀವು ಖರ್ಚು ಮಾಡುವಂಥದ್ದು ನಿಮ್ಮ ಕೈಯಿಂದ ಎಕ್ಸ್ಪೆನ್ಸ್ ಹಾಕಿ ಏನಾದ್ರು ಮಾಡುವಂಥದ್ದು ಏನೂ ಇರಲ್ಲ. ಡೈರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಮುಗಿಸ್ಕೊಳ್ಳಿ, ಮತ್ತೆ ಮನೆ ಕಟ್ಕೊಳ್ಳಿ, ಎಂಜಾಯ್ ಮಾಡಿ ಸರ್. ಇನ್ನೂ ಅದ್ಭುತವಾಗಿರುವಂತ ಒಂದು ಏನು ಅಮ್ಯುನಿಟೀಸ್ ಬಗ್ಗೆ ನಾನು ಮಾತಾಡ್ತೀನಿ ನೋಡಿ ಸರ್. ಪ್ಲೇ ಏರಿಯಾ, ಚಿಲ್ಡ್ರನ್ಸ್ಗೆ ನೀವು ಆಚೆ ಕಡೆ ಕರ್ಕೊಂಡು ಹೋಗುವಂತ ಅವಶ್ಯಕತೆ ಇಲ್ಲ. ಇಲ್ಲೇ ಆಟ ಆಡಿಸ್ಬೋದು ಸರ್. ಇಲ್ಲೇ ಮಕ್ಕಳನ್ನ ಕೂರಿಸ್ಬೋದು ಸರ್. 2 ವರ್ಷ ಮಕ್ಕಳಿಂದ 5 ವರ್ಷ ಮಕ್ಕಳು, 10 ವರ್ಷದ ಮಕ್ಕಳ ತನಕ ನಾವು ಆಟ ಆಡ್ಬೋದು ಸರ್. ಮತ್ತೆ ಪ್ಲೇ ಏರಿಯಾದಲ್ಲಿ ನೋಡಿ ಎಲ್ಲಾ ರೀತಿಯಾದಂತ ಎಲ್ಲ ಟಾಯ್ಸ್ ಗಳೆಲ್ಲ ಇದೆ ಇಲ್ಲಿ. ಮತ್ತೆ ಮಕ್ಕಳು ಆಟ ಆಡೋದಿಕ್ಕೆ ರೋಲಿಂಗ್ ಇದಿದೆ. ನೆಕ್ಸ್ಟ್ ನಾವು ಹೇಳ್ತೀವಲ್ಲ ಜಾರ್ಗುಪ್ಪೆ, ಅದು ಇದೆ. ಆರಾಮಾಗಿ ನೀವು ಮಕ್ಕಳನ್ನ 2 hours 3 hours ಆರಾಮಾಗಿ ಸಾಯಂಕಾಲ ಹೊತ್ತು ಆಟ ಆಡಿಸ್ಬೋದು, ಟೈಮ್ ಪಾಸ್ ಮಾಡ್ಬೋದು, ನೀವು ಕೂತ್ಕೊಂಡು ಇಲ್ಲಿ ಮಾತಾಡ್ಬೋದು. ನೆಕ್ಸ್ಟ್ ಹಂಗೆ ಮುಂದೆ ಬಂದ್ರೆ ನೋಡಿ, ನಮ್ಗೆ ಸ್ಮಾಲ್ ಪಾರ್ಕ್ ತರ ಎಲ್ಲ ಗ್ರೀನರಿ ಇರಬೇಕು, ಬೆಸ್ಟ್ ನಿಮ್ಗೆ ಆಕ್ಸಿಜನ್ ಬರಬೇಕು ಅಂತ ಅಂದ್ಬಿಟ್ಟು ಈ ತರ ಗ್ರೀನರಿ ಎಲ್ಲ ಇದೆ. ಮತ್ತೆ ಸಾಯಂಕಾಲ ಆಗ್ಬಿಡುತ್ತೆ ನಿಮ್ಗೆ, ಅಲ್ಲೆಲ್ಲ ಮಕ್ಳು ಬಿಟ್ಬಿಡ್ತೀರಾ. ಮಕ್ಳು ಬಿಟ್ಟ ಮೇಲೆ ಎಲ್ಲಿ ಕೂತ್ಕೊಳ್ಳೋದು, ನಮ್ಗೆ ವಯಸ್ಸಾಗಿದೆ ಅಂತ ಯೋಚನೆ ಮಾಡ್ತೀರಾ. ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ ಇದಕ್ಕೋಸ್ಕರ ನಾವು ಬೆಂಚ್ಗಳನ್ನ ಹಾಕ್ಸಿದೀವಿ. ಆರಾಮಾಗಿ ಕೂತ್ಕೊಳ್ಳಿ, ಆರಾಮಾಗಿ ಮಾತಾಡಿ, ಎಂಜಾಯ್ ಮಾಡಿ. ಎಲ್ಲ ಫೆಸಿಲಿಟಿಗಳು ಇಲ್ಲಿ ಆಲ್ರೆಡಿ ಆಗೋಗಿದೆ. ಹಾಗೆ ಮುಂದೆ ಬಂದ್ರೆ ಇನ್ನೊಂದು ಬೆಸ್ಟ್ ನಿಮ್ಗೆ ತೋರಿಸ್ತೀನಿ. ಏನು ನೀವು ಎಂಟ್ರೆನ್ಸ್ ಆಗ್ತೀರಾ, ಎಂಟ್ರೆನ್ಸ್ ಇಂದ ಡೈರೆಕ್ಟ್ ಆಗಿ ನಾನು ಇಲ್ಲಿ ನೋಡಿ ಡೈರೆಕ್ಟ್ ಆಗಿ ಬರ್ತೀರಾ. ಡೈರೆಕ್ಟ್ ಆಗಿ ನೋಡಿದ್ರೆ ನಿಮಗೆ ಬಂದ್ಬಿಟ್ಟು ಒಂದು ವಾಟರ್ ಫೌಂಟೈನ್. ಓಕೆ, ಸೂಪರ್ ಆಗಿರುತ್ತೆ ನೋಡಿ. ಇದು ಬಂದ್ಬಿಟ್ಟು ನೀವು ಎದುರುಗಡೆ ಇದು ಆನ್ ಮಾಡಿಲ್ಲ, ಸಾಯಂಕಾಲದೊತ್ತು ಲೈಟಿಂಗ್ ಎಲ್ಲ ಇರುತ್ತೆ. ಸೊ ಬೆಸ್ಟ್ ಆಗಿರುತ್ತೆ. ನೀವು ಒಳಗಡೆ ನೀವು ಮನೆ ಕಟ್ಟಿದ ಮೇಲೆ ನೀವು ಒಳಗಡೆ ಯಾರೇ ನಿಮ್ಮ ಗೆಸ್ಟ್ಸ್ ಯಾರೇ ಒಳಗಡೆ ಬಂದ್ರು ಆ ಅಪಿಯರೆನ್ಸೇ ಬೇರೆ ಇರುತ್ತೆ. ನಿಮ್ಮ ಮೇಲಿರೋ ರೆಸ್ಪೆಕ್ಟೇ ಟ್ರಿಬಲ್ ಆಗಿ ಹೋಗ್ಬಿಡುತ್ತೆ. ಈ ತರ ಜಾಗದಲ್ಲಿ ನಾವ್ ಯಾಕೆ ತಗೊಂಡಿಲ್ಲ ಅಂತ ನಿಮ್ಮ ಮೇಲೆ ಅವರು ಜೆಲಸ್ ಮಾಡ್ಕೊಳ್ಳೋಂತ ಒಂದು ಸಿಚುವೇಶನ್ ರೈಸ್ ಆಗುತ್ತೆ. ಸೊ ಇಲ್ಲಿಂದ ಮತ್ತೆ ಮುಂದೆ ಬರ್ತೀರಾ ಅಂತಂದ್ರೆ ಮತ್ತೆ ಗ್ರೀನರಿ ಇದೆ. ನಿಮ್ಗೆ ಯಾವುದ್ರಲ್ಲೂ ನಿಮ್ಗೆ ಎಲ್ಲೂ ನಾವು ನಿಮ್ಗೆ ಕಮ್ಮಿ ಮಾಡಿಲ್ಲ. ಹಂಗೆ ಮುಂದೆ ಬಂದ್ರೆ ಇಲ್ಲಿ ನೋಡಿ ರೌಂಡ್ ಟೇಬಲ್ ನೀವು ಆರಾಮಾಗಿ ಕೂತ್ಕೊಂಡು ಏನೇ ಡಿಸ್ಕಷನ್ ಮಾಡ್ಬೋದು, ಸೂಪರ್ ಆಗಿರುತ್ತೆ. ಹಾಗೆ ಅಲ್ಲಿಂದ ಮುಂದೆ ಬನ್ನಿ, ಮತ್ತೆ ಗ್ರೀನರಿ ಇದೆ. ಮತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ನಾವು
ದೇವಸ್ಥಾನನ ಒಂದು ಕಟ್ಟಿದೀವಿ. ಯಾಕೆಂದ್ರೆ ಲೇಔಟ್ ಒಳಗಡೆ ಒಂದು ಸಂಪ್ರದಾಯವಾಗಿರುವಂತ ಒಂದು ಇಲ್ಲಿ ಲೇಔಟ್ ಒಳಗೆ ಬಂದೇಟ್ಗೆ ನಾವು ಒಂದು ಇದನ್ನು ಕಟ್ಟಿದೀವಿ, ದೇವಸ್ಥಾನವನ್ನು ಕಟ್ಟಿದೀವಿ. ಈ ದೇವಸ್ಥಾನ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಅದ್ಭುತವಾಗಿದೆ. ನಾವು ವಿನಾಯಕ ಸ್ವಾಮಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದೀವಿ. ಯಾರೇ ಬಂದ್ರು ಬೆಳಗ್ಗೆ ಎದ್ದು ಬಂದು ನೀವು ಕಾರಲ್ಲಿ ಹೋಗ್ಬೇಕಾದ್ರೂ ಸಹ ಈ ಕಡೆ ಗೇಟಿಂದ ನೀವು ಎಕ್ಸಿಟ್ ಆಗ್ಬೇಕಾದ್ರೂ ಸಹ ದೇವ್ರಿಗೊಂದ್ಸರಿ ಕೈ ಮುಗಿದ್ಬಿಟ್ಟು ಹೋಗ್ಬೋದು, ಒಳ್ಳೇದಾಗ್ಲಪ್ಪ ಅಂತ. ಅಷ್ಟು ಅದ್ಭುತವಾಗಿ ನಾವು ಲೇಔಟ್ ಅನ್ನ ಮಾಡಿದೀವಿ. ಈ ಒಂದು ಏನು ಅವಕಾಶ ಇದೆ ಇದನ್ನ ಎಲ್ಲರೂ ಗ್ರಾಬ್ ಮಾಡ್ಕೋಬೇಕು. ಇದು ಗ್ರಾಬ್ ಮಾಡ್ಕೊಳ್ಳಿ. ಈ ಸಂಡೇ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಆಫರ್ಗಳು ನಡೀತಾ ಇರೋದ್ರಿಂದ ಈ ಸಂಡೇ ಬಂದ್ಬಿಟ್ಟು ನೀವು ಬೆಸ್ಟ್ ಮಾಡಿ ಅಂತ ಅಂದ್ಬಿಟ್ಟು ನಾನು ಬೆಂಗಳೂರಿಯನ್ಸ್ ಅಲ್ಲಿ ಕೇಳ್ಕೊತಾ ಇದ್ದೀನಿ. ನೀರು, ನೀರಿಲ್ಲ, ನೀರ್ ಬೇಕು ಹೆಂಗಿರುತ್ತೆ ಅಂತ ಕೇಳ್ತಿದ್ದೀರಾ? ನೋಡಿ, ಬೋರ್ವೆಲ್ ಆಲ್ರೆಡಿ ಬೋರ್ವೆಲ್ ಇದೆ. ಜಸ್ಟ್ 200 ಫೀಟ್ ಅಲ್ಲಿ ನಿಮ್ಗೆ 1 ಇಂಚು ನೀರು ಬಂದಿದೆ. ಸೊ ನೀರಿಗೆ ಇಲ್ಲಿ ಬರ ಇಲ್ಲ, ಅದ್ಭುತವಾಗಿ ನೀರಿದೆ. ನೀರನ್ನ ಆಲ್ರೆಡಿ ವ್ಯವಸ್ಥೆ ಮಾಡಿದೀವಿ. ನಮ್ಮ ಲೇಔಟ್ ಒಳಗಡೆನೂ ನೀರಿದೆ, ಮತ್ತೆ ಜಕ್ಕೂರಿನ ಪಂಚಾಯತಿಯಿಂದನೂ ನೀರು ಬರುತ್ತೆ. ಸೊ ನಿಮ್ಗೆ ಎಲ್ಲೂ ಸಹ ಇಂಡಿವಿಜುವಲ್ ನೀವು ಬೇಕಿದ್ರೆ ಬೋರ್ವೆಲ್ ಹಾಕಿಸ್ಕೋಬಹುದು. ಎಲ್ಲ ಅವಕಾಶಗಳು ನಿಮ್ಮಲ್ಲೇ ಇದೆ. ದಿ ಬೆಸ್ಟ್ ಸೈಟ್ ಅಂತ ಹೇಳೋದಕ್ಕೆ, ದಿ ಬೆಸ್ಟ್ ಪ್ರಾಜೆಕ್ಟ್ ಅಂತ ಹೇಳೋದಕ್ಕೆ ಇದಕ್ಕಿಂತ ಇನ್ನೊಂದು ಉದಾಹರಣೆ ಕೊಡಕ್ ಸಾಧ್ಯ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸರ್ ಇದ್ರ ಪ್ರೈಸ್ ಎಷ್ಟು ಸರ್? ಇದು ಬರೀ 8,999 ರೂಪಾಯಿ ನಾವು ಕೋಟ್ ಮಾಡಿರೋದು ಸರ್, ಟ್ಯಾಗ್ ಪ್ರೈಸ್. ಅಷ್ಟೇನಾ ಸರ್? ಇಲ್ಲಿ ಇಲ್ಲ ಸರ್, ಇಲ್ಲಿ ಅಕ್ಕಪಕ್ಕದಲ್ಲಿ ಬಂದ್ಬಿಟ್ಟು 12,000 13,000 ಎಲ್ಲ ಓಡ್ತಾ ಇದೆ ಸರ್. ಬಟ್ ನಾವು ಬಂದ್ಬಿಟ್ಟು ಬೆಸ್ಟ್ ಬೇಗ ಪ್ರೈಸ್ ನ ಕಮ್ಮಿ ರೇಟ್ ಇಟ್ಬಿಟ್ಟು ಒಳ್ಳೆ ಆಫರ್ ಕೊಟ್ಬಿಟ್ಟು ಕ್ಲೋಸ್ ಮಾಡ್ಬೇಡ. ಫಸ್ಟ್ ಜನಗಳಿಗೆ ಅನುಕೂಲ ಆಗ್ಬೇಕು, ಯಾಕೆಂತಂದ್ರೆ ಇಲ್ಲಿ ತುಂಬಾ ಡಿಮ್ಯಾಂಡ್ ಇದೆ. ಸೊ ನಾವೇನಂತಂದ್ರೆ ಒಂದೇ ಸಂಡೇ ಬಂದ್ಬಿಟ್ಟು ಈ ಸಂಡೇ ಬಂದ್ಬಿಟ್ಟು 300 ರಿಂದ 350 ಕ್ಯಾಬ್ಗಳು ಬರ್ತಾ ಇದೆ ಸರ್. ಈ ಏನು ಬರುತ್ತೆ ಈ ಸಂಡೇ ಬಂದ್ಬಿಟ್ಟು ಯಾರು ಬರ್ತಾರೆ ಇರೋದು 47 ಸೈಟು ಸರ್. ಈ 47 ಸೈಟು ಒಂದೇ ದಿವಸ ಕ್ಲೋಸ್ ಆಗ್ಬೇಕು ಅನ್ನೋದು ನಮ್ಮ ವರಾಯಿಂಗ್ ಗ್ರೂಪ್ಸ್ ನ ಆದ್ಯತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ರೇಟ್ನೇ ಕಮ್ಮಿ ಇಟ್ಬಿಟ್ಟಿದೀವಿ ಸರ್. ಏನಂತಂದ್ರೆ ಕಸ್ಟಮರ್ ಬಂದ್ರೆ ಬುಕ್ಕಿಂಗ್ ಮಾಡ್ಕೊಂಡೇ ಹೋಗ್ಬೇಕು. ಅವ್ರು ಯಾವ ಕಾರಣಕ್ಕೂ ಕಸ್ಟಮರ್ಗಳು ವಾಪಸ್ ಹೋಗ್ಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಎಲ್ಲರಿಗೂ ಅನುಕೂಲ ಆಗ್ಬೇಕು ಅಂತಿರೋದೇ ನಮ್ಮ ಉದ್ದೇಶ ಆಗಿರೋದ್ರಿಂದ ನಮ್ಮ ವರಾಯಿಂಗ್ ಗ್ರೂಪ್ಸ್ ಇಂದ ನಾವು ಬೆಸ್ಟ್ ರೇಟ್ ಅನ್ನ, ತುಂಬಾ ಲೋಯೆಸ್ಟ್ ರೇಟ್ ಅನ್ನ ಕೋಟ್ ಮಾಡ್ತಾ ಇದೀವಿ. ಬರೀ 8,999 ರೂಪಾಯಿ ಇದೆ ಸರ್ ಇವಾಗ. ಓಕೆ ಸರ್, ಸುತ್ತಮುತ್ತ ಏರಿಯಾ ಹೆಂಗಿದೆ ಸರ್? ಏರಿಯಾ ಅಂತಂದ್ರೆ ಸರ್ ನೀವೇ ನೋಡ್ತಾ ಇದ್ದೀರಾ. ನೀವು ಬಂದಾಗ್ಲೂ ಒಳಗಡೆ ಬರ್ಬೇಕಾದ್ರೆ ಹೇಗಿದೆ ಅಂತಂದ್ರೆ ರೋಡ್ ಎಲ್ಲ ತುಂಬಾ ವೈಡ್ ಆಗಿದೆ. ಇದು ಏನು ಒಳಗಡೆ ಸೈಡ್ ಇಷ್ಟೆಲ್ಲ ನಾವು ಹೇಳಿದೀವಿ, ಇದಕ್ಕಿಂತ ಅದ್ಭುತವಾಗಿ ಆಚೆ ಕಡೆ ಇದೆ ಸರ್. ಹೇಗೆ ಅಂತಂದ್ರೆ ನೋಡಿ ಸರ್, ಇವಾಗ ನೋಡಿ ಎದುರುಗಡೆ ನೀವು ನೋಡ್ತಾ ಇದ್ದೀರಾ, ಎಲ್ಲ ಬಂದ್ಬಿಟ್ಟು 3 ಫ್ಲೋರು 4 ಫ್ಲೋರು ಬಿಲ್ಡಿಂಗ್ ಕಟ್ಸ್ಕೊಂಡಿದ್ದಾರೆ. 3 ಫ್ಲೋರು 4 ಫ್ಲೋರು ಬಿಲ್ಡಿಂಗ್ ಕಟ್ಸ್ಬೇಕಾದ್ರೆ ಅದು ಎಷ್ಟು ಎಕ್ಸ್ಪೆನ್ಸ್ ಆಗುತ್ತೆ ಅಂತ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ ಸರ್. ಸೊ ಏನಾಗುತ್ತೆ, ಒಬ್ಬ ಮನುಷ್ಯ ಏನು ಅಂತಂದ್ರೆ 3-4 ಫ್ಲೋರ್ ಕಟ್ಟಿಸ್ತಾ ಇದ್ದಾರೆ ಅಂತಂದ್ರೆ ಒಬ್ಬ ಕಸ್ಟಮರ್, ಒಬ್ಬ ಮನೆ ಏನ್ ತಗೊಂಡಿರೋರು, ಸೈಟ್ ತಗೊಂಡಿರೋರು, ಅವರು ಯೋಚನೆ ಮಾಡೋದೇನು, ಇಲ್ಲಿ ನಮಗೆ ರೆಂಟಲ್ ಇನ್ಕಮ್ ಏನ್ ಬರುತ್ತೆ ಅಂತ ಯೋಚನೆ ಮಾಡ್ತಾರೆ. ರೆಂಟಲ್ ಇನ್ಕಮ್ ಚೆನ್ನಾಗಿದೆ ಅಂತಂದ್ರೆ 100% ಅವರು 3-4 ಫ್ಲೋರ್ ಕಟ್ಟಿಸ್ತಾರೆ. ಅವ್ರು 3-4 ಫ್ಲೋರ್ ಅವ್ರು ಇರೋದ್ ಕಟ್ಸೋದಿಲ್ಲ, ರೆಂಟ್ ಕೊಡಕ್ಕೆ ಕಟ್ಸೋದು ಸರ್. ಅವ್ರು 1 ಫ್ಲೋರ್ ಇದ್ಕೊಂಡು ಬಾಕಿ ಎಲ್ಲ ಅದನ್ನು ರೆಂಟ್ಗೆ ಕೊಡ್ತಾರೆ. ಇಲ್ಲಿ ತುಂಬಾ ಒಳ್ಳೆ ರೆಂಟಲ್ ಇನ್ಕಮ್ ಇದೆ ಸರ್. ಇಲ್ಲಿ ಪ್ರೈಸ್ ಬಂದ್ಬಿಟ್ಟು ನಾವು ಟ್ಯಾಗ್ ಪ್ರೈಸ್ ಕೋಟ್ ಮಾಡ್ತಾ ಇರೋದು ಬರೀ 8,999 ರೂಪಾಯಿ ಇದೆ ಸರ್. ಇಲ್ಲಿ ಸರೌಂಡಿಂಗ್ ಸುತ್ತಮುತ್ತ ಎಷ್ಟು ಓಡ್ತಿದೆ ಸರ್ ಪ್ರೈಸ್ ಸ್ಕ್ವೇರ್ ಫೀಟ್ ಗೆ? ಸುತ್ತಮುತ್ತ ಎಲ್ಲ ಬಂದ್ಬಿಟ್ಟು 11,000 12,000 10,000 ಹಿಂಗೆಲ್ಲ ಓಡ್ತಾ ಇದೆ ಸರ್. ತರಾವರಿ ಓಡುತ್ತೆ, ಏನ್ ಡಿಮ್ಯಾಂಡ್ ಇರುತ್ತೆ ಅದ್ರ ಮೇಲೆ ಇದಾಗಿರುತ್ತೆ. ಆದ್ರೆ ಎಷ್ಟೇ ಕಮ್ಮಿ ಅಂತಂದ್ರೆ 10 ರಿಂದ 11,000 12,000 ಇಲ್ಲೆಲ್ಲ ಓಡ್ತಾ ಇದೆ ಸರ್. ಓಕೆ, ನೀವು ಕಡಿಮೆ ಕೋಟ್ ಮಾಡ್ತಿದ್ದೀರಿ, ಏನು ನೆಗೋಷಿಯಬಲ್ ಏನಿಲ್ವಾ ಸರ್? ಇಲ್ಲಿ ಕಡಿಮೆಗೆ ಯಾಕೆ ಕೋಟ್ ಮಾಡ್ತಿರೋ ಸರ್? ಇಲ್ಲಿ ಸರ್ ನಂದು ಏನು ಒರಾಯನ್ ಕಂಪ್ನಿದು ನಿಮ್ಗೆ ಅವಾಗ್ಲೇ ಹೇಳ್ದಂಗೆನೆ ನಮ್ದು ಒಂದೇ ಸರ್. ನಮಗೆ ಈ ಏನಿದೆ ಕಮ್ಮಿ ರೇಟ್ಗೆ ಕೊಡ್ಬೇಕು, ಒಂದೇ ಸಂಡೇ ಇದನ್ನ ಕ್ಲೋಸ್ ಮಾಡಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಾವು ನೆಕ್ಸ್ಟ್ ಪ್ರಾಜೆಕ್ಟ್ಗೆ ಮೂವ್ ಆಗ್ಬೇಕು. ನಮಗೆ ಇಲ್ಲಿ ಪ್ರಾಫಿಟ್ ಬೇಡ ಸರ್. ನನಗೇನು ಟರ್ನ್ ಓವರ್, ನಾವು ಏನಿರ್ತೀವಿ ಈಗ ಬಂದಿದೀವಿ, ಈ ಸಂಡೇ ಲಾಂಚ್ ಮಾಡ್ತೀವಿ, ಎಲ್ಲಾ ಸೈಟು ಕ್ಲೋಸ್ ಮಾಡ್ತೀವಿ, ನೆಕ್ಸ್ಟ್ ಮುಂದಕ್ಕೆ ಹೋಗ್ಬೇಕು. ನಾವು 12-13 ಸಾವಿರ ಇಟ್ಕೊಂಡು ಕೂತ್ಕೊಂಡ್ರೆ ಸೇಲ್ ಆಗಲ್ಲ ಅಂತಿಲ್ಲ, ಸೇಲ್ 100% ಆಗುತ್ತೆ. ಆದ್ರೆ 1 ವಾರದ ಬದಲು 2 ವಾರ 3 ವಾರ ಆಗ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡ್ತಿದೀವಿ, ನಮ್ಗೆ ಪ್ರಾಫಿಟ್ ಕಮ್ಮಿ ಆದ್ರೂ ಪರವಾಗಿಲ್ಲ ಅಂತ ಅನ್ಬಿಟ್ಟು ನಾವು ಇಟ್ಟಿರೋದೇ ಕಮ್ಮಿ ಪ್ರೈಸ್ ಇಟ್ಕೊಂಡಿದೀವಿ ಸರ್. ಸರ್ ಇಷ್ಟು ಕಮ್ಮಿ ರೇಟ್ ಕೊಟ್ಬಿಟ್ಟುವೆ ನೀವು ಆಫರ್ ಕೇಳೋದು ನಂಗೆ ತುಂಬಾ ಬೇಜಾರಾಗುತ್ತೆ. ಆದ್ರೂ ಸಹ ನಿಮ್ಮ ಮಾತು ಸತ್ಯ ಇದೆ ಸರ್. ಯಾಕೆ ಅಂತಂದ್ರೆ ನಾವು ಈ ಸಂಡೇ ಬಂದ್ಬಿಟ್ಟು ನಾವು ಬೆಸ್ಟ್ ಪ್ರೈಸ್ ಜೊತೆಗೆ ಬೆಸ್ಟ್ ಆಫರ್ನು ಕೋಟ್ ಮಾಡ್ತಾ ಇದೀವಿ ಸರ್. ಯಾರು ಫಸ್ಟ್ 25 ಜನ ಬರ್ತಾರೆ ಕಸ್ಟಮರ್, ಅವ್ರಗಳಿಗೆ ಬೆಸ್ಟ್ ಆಫರ್ನ ನಾವು ಕೊಡ್ತಾ ಇದೀವಿ ಸರ್. ಬಟ್ ಅದೇನು ಆಫರ್ ಅಂತ ನೀವು ಕೇಳಬೇಡಿ, ಅದನ್ನ ಸಂಡೇ ಮಾತ್ರ ರಿವೀಲ್ ಮಾಡ್ತೀನಿ ಸರ್.
ಹಂಗಂದ್ರೆ ನಾವ್ ಇಲ್ಲಿ ಆಫರ್ ತಿಳ್ಕೊಳಕ್ಕೆ ಸಂಡೆ ಬರ್ಲೇಬೇಕಲ್ವಾ ಸರ್? 100% ಸರ್. ಆಫರ್ ತಿಳ್ಕೊಂಡು ಬುಕ್ಕಿಂಗ್ ಮಾಡ್ಕೊಂಡು ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಕ್ಕೆ ಸಂಡೇ ಕಂಪಲ್ಸರಿ ಬನ್ನಿ. ನೀವು ನೋಡಿ, ನೀವು ಬಂದು ಇಷ್ಟ ಆದ್ರೆ 100% ನೀವು ಬುಕ್ಕಿಂಗ್ ಮಾಡ್ಕೋತೀರಾ. ಅಷ್ಟು ಅದ್ಭುತವಾಗಿರುವಂತ ಒಂದು ಪ್ರಾಜೆಕ್ಟ್ ಆಗಿದೆ. ಬನ್ನಿ ಸರ್, ಸಂಡೇ ಬನ್ನಿ ಸರ್. ನಾವು ಫ್ರೀ ಕ್ಯಾಬ್ ಫೆಸಿಲಿಟಿ ಇರೋದ್ರಿಂದ ಪ್ರತಿಯೊಬ್ರು ಬಂದು ವಿಸಿಟ್ ಮಾಡಿ. ನಿಮ್ಗೆ ಇಷ್ಟ ಆದ್ರೆ 100% ಬುಕ್ಕಿಂಗ್ ಮಾಡ್ಕೊಳ್ಳಿ ಸರ್.